ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾಗಿರ್ತಕ್ಕಂಥ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಸೀತಾಯಣದ ಸ್ವಾಧ್ಯಾಯಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೆ ಸ್ವಾಗತವನ್ನ ಕೋರುತ್ತೇನೆ. ಈಗ ಸೋಮಾಳ ಕತೆ ಹಾಗೆ ಇದುವರೆಗೆ ಇದುವರೆಗೆ ಏನೆಲ್ಲ ತಮ್ಮ ಒಂದು ಕಾಡಿನ ಪ್ರಯಾಣದಲ್ಲಿ ಏನೆಲ್ಲ ಕಷ್ಟಗಳನ್ನ ಎದುರಿಸ್ತರು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಬಂದಿದ್ದೀವಿ. ಈಗ ಎಲ್ಲಿ ನಿಂತಿದ್ದೇವೆ ಅಂತಂದ್ರೆ, ದಂಡಕಾರಣ್ಯದ ಪಂಚವಟಿಯ ಆ ತಾಣದಲ್ಲಿ ಗೋದಾವರಿ ನದಿಯ ತಟದಲ್ಲಿ ಒಂದು ಕುಟೀರವನ್ನ ಮಾಡಿಕೊಂಡು ರಾಮ, ಸೀತೆ, ಲಕ್ಷ್ಮಣನೊಂದಿಗೆ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ ಏನೆಲ್ಲ ಆಭಾಸ ಆಗ್ತಾ ಇದೆ, ಏನೋ ಸರಿ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತಾ ಇದೆ. ಮುಂಬರುವ ಕೆಲವೊಂದು ಮುನ್ಸೂಚನೆಗಳು ಅವ್ರಿಗೆ ಆಗ್ತಾ ಇವೆ. ಆಗ ಚಂದ್ರಿಕಾಳ ಭೇಟಿಯಾಗತ್ತೆ. ಚಂದ್ರಿಕಾಳ ವೃತ್ತಾಂತವನ್ನೆಲ್ಲ ತಿಳಿದುಕೊಂಡು ಅವಳಿಗೆ ಸಮಾಧಾನ ಪಡಿಸಿ, ನೀನು ಆಧ್ಯಾತ್ಮಿಕ ಸಾಧನೆಯನ್ನ ಮುಂದುವರಿಸು ಅಂತ ಹೇಳಿ ಅವಳಿಗೆ ಹೇಳ್ತಾ, ಅವಳಿಗೆ ಸಾಂತ್ವನವನ್ನ ಹೇಳಿ, ತಾನು ತಂದಿರತಕ್ಕಂಥ ಗಿಡಮೂಲಿಕೆಗಳನ್ನ ಅದರಿಂದ ಕಷಾಯ ಮಾಡಿ ಅವಳಿಗೆ ಕುಡಿಸಿ, ಸರಳವಾಗಿರ್ತಕ್ಕಂಥ ಅಡಿಗೆ ಮಾಡಿ ಅವಳಿಗೆ ಬಡಿಸಿ, ಉಳಿದಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಅವಳಲ್ಲಿನೇ ಇಟ್ಟು ಇವುಗಳನ್ನ ಪ್ರತಿದಿನ ನೀನು ಉಪಯೋಗ ಮಾಡು, ಇದರಿಂದ ನಿನಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಅಷ್ಟೇ ಅಲ್ಲದೇನೆ ನಿನಗೆ ಧ್ಯಾನಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅಂತ ಹೇಳಿ ಅವೆಲ್ಲವುಗಳನ್ನ ಅವಳಲ್ಲಿನೇ ಬಿಟ್ಟು ಇನ್ನೇನು ತನ್ನ ಕುಟೀರಕ್ಕೆ ಬರಬೇಕು ಅನ್ನೋದ್ರೊಳಗ ತನ್ನ ಕುಟೀರಕ್ಕೆ ಒಯ್ಲಿಕ್ಕೆ ಲಕ್ಷ್ಮಣನಿಗಾಗಿ ಗಿಡಮೂಲಿಕೆಗಳು ಉಳಿದಿಲ್ಲ ಅಂತ ಹೇಳಿ ಮತ್ತೆ ಗೋದಾವರಿ ತಟಕ್ಕೆ ಹೋಗಿ ಅವುಗಳನ್ನ ಸಂಗ್ರಹ ಮಾಡ್ಕೊಂಡು ಬರೋಷ್ಟರಲ್ಲಿ ತುಂಬಾ ತಡ ಆಗತ್ತೆ. ಕತ್ತಲು ಆವರಿಸ್ತಾ ಇರುತ್ತೆ. ಇಲ್ಲಿ ಕುಟೀರದಲ್ಲಿ ಲಕ್ಷ್ಮಣ ಬಹಳಷ್ಟು ಅಸಹಾಯಕನಾಗಿ, ಅತ್ತಿಗೆ ಕಾಣ್ತಾ ಇಲ್ಲ, ಅಣ್ಣನೂ ಕಾಣ್ತಾ ಇಲ್ಲ ಅಂತ ಹೇಳಿ ಅವನು ಅತ್ತಿಂದಿತ್ತ ತಿರ್ಗಾಡ್ತಾ ಅವರಿಗಾಗಿ ಬಹಳಷ್ಟು ಕಾಯ್ತಾ ಇರ್ತಾನೆ. ಅಷ್ಟರಲ್ಲಿನೇ ಸೀತೆ ಪ್ರವೇಶ ಮಾಡ್ತಾಳೆ. ಆಗ ಅತ್ತಿಗೆ, ನೀವೆಲ್ಲಿ ಹೋಗಿದ್ದೀರಿ, ತುಂಬಾ ತಡ ಆಯ್ತು, ಅಣ್ಣ ಎಲ್ಲಿ, ಅಣ್ಣ ಬರ್ಲಿಲ್ಲ ಅಂತ ಕೇಳ್ತಾನೆ. ಇಲ್ಲ, ಅಣ್ಣ ನನ್ನ ಜೊತೆಗೆ ಬಂದಿಲ್ಲ, ಅವ್ರು ನಿನ್ ಜೊತೆಗೆ ಇದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ನಾನು ನಿನಗಾಗಿ ಗಿಡಮೂಲಿಕೆಗಳನ್ನ ತರುವುದಕ್ಕಾಗಿ ಹೋಗಿದ್ದೆ, ಅದರಿಂದ ಸ್ವಲ್ಪ ತಡ ಆಯ್ತು ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಅವಳು ಒಳಗ್ ಹೋಗಿ ಕಷಾಯ ಮಾಡ್ಲಿಕ್ಕೆ, ಲಕ್ಷ್ಮಣನಿಗೆ ಕಷಾಯ ಮಾಡ್ಲಿಕ್ಕೆ ಮತ್ತು ಸಂಜೆಯ ಅಡಿಗೆ ತಯಾರು ಮಾಡ್ಲಿಕ್ಕೆ ಒಳಗ್ ಹೋಗ್ತಾಳೆ. ಅಷ್ಟರಲ್ಲಿ ಶ್ರೀರಾಮಚಂದ್ರನು ಕೂಡ ಬರ್ತಾನೆ. ಅವನು ಕೂಡ ತನ್ನಷ್ಟಕ್ಕೆ ತಾನು ಒಳಗಡೆ ಹೋಗಿ ತಮ್ಮ ಕೆಲಸದಲ್ಲಿ ಅವರು ತೊಡಗ್ತಾರೆ. ಹೀಗೆ ಸಾಯಂಕಾಲ ಅಡಿಗೆ ಆಗುತ್ತೆ, ಎಲ್ಲರದು ಊಟ ಆಗುತ್ತೆ, ಆದ್ರೆ ಯಾರು ಮಾತಾಡೋದಿಲ್ಲ. ಆಗ ಲಕ್ಷ್ಮಣನಿಗೆ ತಾಳ್ಮೆಗೆಟ್ಟು ಅವನು ಕೇಳ್ತಾನೆ, ಯಾಕೆ, ಏನಾಗಿದೆ? ಎಲ್ಲರ ಮನಸ್ಸಿನಲ್ಲಿ ಏನೋ ಒಂಥರದ ಯಾರೋ ಅಷ್ಟು ಸಂತೋಷವಾಗಿಲ್ಲ ಅಂತ ಅವನಿಗೆ ಅನಿಸ್ತಾ ಇದೆ. ಏನೋ ಒಂದು ಚಿಂತೆ ಇವರಿಗೆ ಚಿಂತೆ ಇವರಲ್ಲಿ ಕಾಡ್ತಾ ಇದೆ ಅಂತಕ್ಕಂಥ ಮನೋಭಾವನೆ ಅವನಿಗೆ ಬರುತ್ತೆ. ಹೀಗಾಗಿ ಏನು ವೃತ್ತ ಅಂತ, ಏನು ನಡೆಯಿತು ಅನ್ನೋದನ್ನ ನನ್ನ ಜೊತೆಗೆ ಹಂಚಿಕೊಳ್ಳಬಹುದಲ್ಲ ಅಂತ ಹೇಳಿ ಲಕ್ಷ್ಮಣ ಕೇಳ್ತಾನೆ. ಆಗ ಶ್ರೀರಾಮಚಂದ್ರ ನಿಧಾನವಾಗಿ ಹೇಳ್ತಾನೆ, ಹೌದು, ಇವತ್ತೊಂದು ಘಟನೆ ನಡೆಯಿತು, ಅದು ನನ್ನ ಮನಸ್ಸಿಗೆ ಬಹಳಷ್ಟು ಆಘಾತವನ್ನು ಉಂಟು ಮಾಡಿದ. ಏನು ಅಂತಂದ್ರೆ, ನಾನು ಹೋಗಿರ್ತಕ್ಕಂಥ ಹಳ್ಳಿಯಲ್ಲಿ ನದಿ ತೀರದಲ್ಲಿ ಒಂದು ಅನಾಥ ಶವ ತಲೆ ಕೆಳಗಾಗಿ ಏನಂತೀರಿ,
ತಲೆಯನ್ನ ಅತಿ ಕೆಳ ಕೆಳಗ ಮಾಡಿ ಒಂದು ಬೋರಲಾಗಿ ಬಿದ್ದಿರ್ತಕ್ಕಂಥ ಒಬ್ಬ ಯುವಕನ ಶವವನ್ನ ನಾನು ನೋಡಿದೆ. ಅದನ್ನೇ ದಡಕ್ಕೆ ತಂದು ಇದು ಯಾರ ಶವ ಅಂತ ಹೇಳಿ ವಿಚಾರಿಸಲಾಗಿ ಅದು ಯಾರು ಮುಂದೆ ಬರೋದಿಲ್ಲ, ಆ ಶವವನ್ನ ಮುಟ್ಲಿಕ್ಕೆ ಯಾರೋ ಸಿದ್ಧರಿರೋದಿಲ್ಲ. ಆದ್ರೂ ಕೂಡ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಅದು ಒಬ್ಬ ಗುರುವಿನ ಶವ ಇದೆ, ಆ ಗುರು ಇಲ್ಲೇ ಕುಟೀರವನ್ನ ಪಾಠಶಾಲೆಯನ್ನ ಮಾಡಿಕೊಂಡು ಹಲವು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ರು ಅಂತಕ್ಕಂಥ ಒಂದು ಸಂಗತಿ ನನಗೆ ಗೊತ್ತಾಯಿತು. ಆದ್ರೂ ಕೂಡ ಮಕ್ಕಳ ಸಹಾಯವನ್ನ ತೆಗೆದುಕೊಂಡು ಅವನಿಗೆ ಸಂಸ್ಕಾರವನ್ನ ಮಾಡಿ ಬಂದೆ. ಆ ವಿಷಯ ನನಗೆ ಸ್ವಲ್ಪ ಬಹಳಷ್ಟು ಕಲಕ್ತಾ ಇದೆ, ನನ್ನ ಮನಸ್ಸಿಗೆ ತುಂಬಾ ಆಘಾತವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮಾತನ್ನ ಶ್ರೀರಾಮಚಂದ್ರ ಹೇಳ್ತಾರೆ. ಆಗ ಆ ವಿಷಯವನ್ನ ಕೇಳಿದಾಗ ಸೀತೆಗೆ ಗೊತ್ತಾಗುತ್ತೆ, ಓ, ಅದು ನಮ್ಮ ಚಂದ್ರಿಕೆಯ ಗಂಡನದು, ನಿಶ್ಚಿತವಾಗಿಯೂ ಅದು ನಮ್ಮ ಚಂದ್ರಿಕೆಯ ಗಂಡನದು ಅಂತ ಹೇಳಿ. ಏನ್ ಹೇಳ್ತಾ ಇದೀಯಾ ಸೀತಾ, ನೀನ್ ಏನ್ ನೋಡಿದೀಯಾ, ಯಾರು ಚಂದ್ರಿಕಾ, ಯಾರು ಅವಳ ಗಂಡ ಯಾರು ಹೇಳಿ ಶ್ರೀರಾಮಚಂದ್ರ ಕೇಳ್ತಾರೆ. ಆಗ ನಾನಿವತ್ತು ಇಡೀ ದಿವಸ ಅವಳೊಂದಿಗೆ ಇದ್ದೆ. ನಾನು ಲಕ್ಷ್ಮಣನಿಗಾಗಿ ಗಿಡಮೂಲಿಕೆಗಳನ್ನ ಆಯ್ದುಕೊಂಡು ಮನೆಗೆ ಬರ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ನನಗೆ ಒಬ್ಬ ಹೆಣ್ಣು ಮಗಳ ಆರ್ತಧ್ವನಿ ಕೇಳಿಸ್ತು. ಅಲ್ಲಿ ಹೋದಾಗ ಅವಳ ವೃತ್ತಾಂತವೆಲ್ಲ ನನಗ್ ಗೊತ್ತಾಯ್ತು. ಅವಳ ಗಂಡ ಒಬ್ಬ ಶಿಕ್ಷಕನಾಗಿದ್ದ, ಅವನು ಹಲವು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡ್ತಾ ಇದ್ದ, ಅವರಿಗೆ ಪಾಠಗಳನ್ನ ಮಾಡ್ತಾ ಇದ್ದ. ಒಂದು ದಿವಸ ಒಬ್ಬ ಮಹಿಳೆ, ಒಬ್ಬ ಮಾಯೆ ಅಂತ ಹೇಳಿ ಅವಳ ಹೆಸರು, ಅವಳು ಬಂದು ಅವರಿಗೆ ಪರಿಚಯ ಆಗ್ತಾಳೆ. ಅವಳು ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವಳ ಗಂಡನಿಗೆ ಮೋಸ ಮಾಡಿ ತನ್ನ ಜಾಲದಲ್ಲಿ ಅವನನ್ನ ಸಿಲುಕಿಸಿಕೊಂಡು ಈ ಪರಿಸ್ಥಿತಿಗೆ ತಂದಿದ್ದಾನೆ ಅಂತಕ್ಕಂಥ ಎಲ್ಲ ವೃತ್ತಾಂತವನ್ನ ಸೀತಾ ಹೇಳ್ತಾಳೆ. ಆಗ ಇದನ್ನೆಲ್ಲ ಕೇಳಿದಾಗ ಅವ್ರಿಗೆ ತುಂಬಾ ಖೇದ ಅನ್ಸುತ್ತೆ. ಏನಾಗ್ತಾ ಇದೆ ಇಲ್ಲಿ, ದುಷ್ಟಶಕ್ತಿಗಳು ಯಾವ ರೀತಿಯಿಂದ ಕೆಲಸ ಮಾಡ್ತಾ ಇವೆ, ಇವರೆಲ್ಲರಿಗೆ ರಕ್ಷಣೆಯನ್ನ ನಾವು ಯಾವ ರೀತಿಯಿಂದ ಕೊಡಬೇಕು ಅಂತಕ್ಕಂಥ ಒಂದು ವಿಷಯವನ್ನ ಮಾತನಾಡ್ತಾ, ಜೊತೆಗೆ ನಾವು ಕೂಡ ತುಂಬಾ ಜಾಗರೂಕರಾಗಿ ಇರಬೇಕು. ಇಷ್ಟು ದಿವಸ ಇದ್ದಿರ್ತಕ್ಕಂಥದ್ದು ಬೇರೆ, ಇನ್ನು ಮುಂದೆ ಇರ್ತಕ್ಕಂಥ ವೃತ್ತಾಂತವೇ ಬೇರೆ. ನಮ್ಮನ್ನು ನಾವು ಕೂಡ ರಕ್ಷಣೆಯನ್ನ ಮಾಡ್ಕೊಳ್ಬೇಕು. ಲಕ್ಷ್ಮಣ, ನೀನು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು. ಸೀತೆ, ನೀನು ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತಕ್ಕಂಥ ಮಾತುಗಳನ್ನ ಅವರಲ್ಲಿ ಹೇಳ್ಕೊತಾರೆ. ಅಷ್ಟರಲ್ಲಿ ಒಂದು ಹಳ್ಳಿಯ ಜನ ಬರ್ತಾರೆ. ಬಂದು ತಮ್ಮ ಊರಿನಲ್ಲಿ ಏನೋ ಒಂದು ಗಲಭೆ ಆಗಿದೆ, ಒಂದು ಹತ್ಯಾಕಾಂಡ ಆಗಿದೆ, ಅಲ್ಲಿ ಸಾಕಷ್ಟು ಹೆಣಗಳು ಉರುಳಿವೆ, ರಾಕ್ಷಸ ಸೈನ್ಯ, ರಾವಣನ ಸೈನ್ಯ ನಮಗೆ ತುಂಬಾ ತೊಂದರೆಯನ್ನ ಕೊಡ್ತಾ ಇದೆ, ನಮ್ಮನ್ನ ರಕ್ಷಿಸ್ರಿ ಅಂತ ಹೇಳಿ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರ ಬಳಿಗೆ ಬಂದು ಆ ಜನರೆಲ್ಲ ಬೇಡ್ಕೊಳ್ತಾರೆ. ಆಗ ಅವರಿಬ್ಬರು ಅವರ ಒಂದು ರಕ್ಷಣೆಗಾಗಿ ಹೋಗ್ಬಿಡ್ತಾರೆ. ಆಗ ಸೀತೆ ಹಿಂದೆ ಉಳಿತಾಳೆ, ಅವಳೊಬ್ಬಳೆ ಉಳಿತಾಳೆ. ಆದ್ರೆ ಚಂದ್ರಿಕಾಳ ಗಂಡ ತೀರಿಕೊಂಡಿರ್ತಕ್ಕಂಥ ಒಂದು ಸಂಗತಿಯನ್ನ ಅವಳಿಗೆ ಸಂಸ್ಕಾರ ಮಾಡಿ ಬಂದಿರ್ತಕ್ಕಂಥ ಶ್ರೀರಾಮಚಂದ್ರನೇ ಅವಳಿಗೆ ಸಂಸ್ಕಾರ ಮಾಡಿ ಬಂದಿರತಕ್ಕಂಥ ಸಂಗತಿಯನ್ನೆಲ್ಲ ಅವಳಿಗೆ ತಿಳಿಸಬೇಕಾಗಿರುತ್ತೆ. ಇನ್ನೇನು ಅವಳಿಗೆ ತಿಳಿಸ್ಲಿಕ್ಕೆ ಹೋಗ್ಬೇಕು ಅನ್ನೋದ್ರಲ್ಲಿನೇ ಈ ಹಳ್ಳಿಯ ಜನರ ಗಲಾಟೆ ಶುರು ಆಗುತ್ತೆ. ರಾಮ ಲಕ್ಷ್ಮಣರು ಆ ಕಡೆಗೆ ಹೋಗ್ತಾರೆ. ಈಗ ಅವಳು ಒಬ್ಬಳೆ ಆಗ್ತಾಳೆ. ಒಬ್ಬಳೆ ಕುಟೀರವನ್ನು ಬಿಟ್ಟು ಹೋಗೋ ಹಾಗೆ ಇಲ್ಲ, ನೀನೆಲ್ಲೂ ಹೋಗಬೇಡ ಅಂತ ಅವ್ರು ಹೇಳಿರೋದೊಂದಾಗಿದೆ. ಮತ್ತು ಇಲ್ಲಿ ವೃತ್ತಾಂತಗಳನ್ನೆಲ್ಲ ನೋಡಿದಾಗ ಅವಳಿಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೂ ಮನಸ್ಸು ಆಗೋದಿಲ್ಲ. ಹೀಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಾಳೆ. ಅವಾಗ ಸೀತಾಮಾತೆಗೆ ಲೋಪಮುದ್ರೆ ಹೇಳಿಕೊಟ್ಟಿರ್ತಕ್ಕಂಥ ಒಂದು ಮಂತ್ರ ನೆನಪಿಗೆ ಬರುತ್ತೆ. ಅವರು ಕೆಲವು ಹೊಸ ಮಂತ್ರಗಳನ್ನ ಲೋಪಮುದ್ರೆ ಹೇಳ್ತಾ, ಹೊಸ ಮಂತ್ರಗಳು, ಇದುವರೆಗೆ ಯಾರೋ ಉಪಯೋಗ ಮಾಡಿರದೇ ಇರ್ತಕ್ಕಂಥ ಮಂತ್ರಗಳು, ಅವುಗಳನ್ನ ಅತ್ಯಂತ ಕಾಳಜಿಯಿಂದ ಅನಿವಾರ್ಯ ಇದ್ದಂತ ಸಂದರ್ಭದಲ್ಲಿ ಮಾತ್ರ ನೀವು ಬಳಸ್ಬೇಕು. ಒಂದು, ಅದರ ಉಚ್ಚಾರಣೆ ತಪ್ಪಾಗಬಾರ್ದು. ಇನ್ನೊಂದು, ಅದು ಯಾವಾಗ ಬೇಕೋ ಅವಾಗ ಬಳಸೋ ಹಾಗೆ ಇಲ್ಲ. ನಿಮಗೆ ಎಲ್ಲ ಮಾರ್ಗಗಳು ಮುಚ್ಚಿದಾಗ ಅತ್ಯಂತ ಅನಿವಾರ್ಯ ಇದ್ದಂತ ಸಂದರ್ಭದಲ್ಲಿ ಅದನ್ನ ಬಳಸಬೇಕು ಅಂತಂದಾಗ ಈಗ ಸೀತಾಮಾತೆಗೆ ಅಂತ ಅನಿವಾರ್ಯತೆ ಬಂದಿದೆ ಅಂತ ಹೇಳಿ ಆ ಒಂದು ಮಂತ್ರವನ್ನ ಪಠಿಸುತ್ತಾ ಧ್ಯಾನಕ್ಕೆ ಕುಳಿತುಕೊಳ್ತಾಳೆ. ಆಗ ಅವಳು ತನ್ನ ಶರೀರ ಬಿಟ್ಟು ಹೊರಗಡೆ ಬರ್ತಾಳೆ. ಆಸ್ಟ್ರಲ್ ಜರ್ನಿ ಅಂತೀವಿ ನೋಡ್ರಿ. ಆಸ್ಟ್ರಲ್ ಜರ್ನಿ ಅಂತ ಹೇಳಿ ಶರೀರವನ್ನ ಬಿಟ್ಟು ಸೂಕ್ಷ್ಮ ಶರೀರದಲ್ಲಿ ಹೊರಗಡೆ ಬರ್ತಾಳೆ. ಅವಳ ಭೌತಿಕ ಶರೀರ ಕುಟೀರದಲ್ಲಿನೇ ಇರುತ್ತೆ. ಸೂಕ್ಷ್ಮ ಶರೀರದಲ್ಲಿ ಅವಳು ಆ ಚಂದ್ರಿಕಾನ ಒಂದು ಪುಟ್ಟ ಕುಟೀರಕ್ಕೆ ಬರ್ತಾಳೆ. ಅವಳು ಸೂಕ್ಷ್ಮ ಶರೀರದಲ್ಲಿ ಇರೋದ್ರಿಂದ ಮಾತನಾಡ್ತಾಳೆ. ಆದ್ರೆ ಆ ಮಾತು ಅವಳಿಗೆ ಚಂದ್ರಿಕಾ ಕೇಳಿಸೋದಿಲ್ಲ. ಅವಳು ಬಂದಿರೋದು ಕೂಡ ಚಂದ್ರಿಕಾಗೆ ಗೊತ್ತಾಗೋದಿಲ್ಲ. ಅಷ್ಟರಲ್ಲಿನೇ
ಚಂದ್ರಿಕಾಗೆ ಹಲವು ವಿದ್ಯಾರ್ಥಿಗಳು ಬಂದು ಅವಳ ಗಂಡ ಸತ್ತ ವೃತ್ತಾಂತವನ್ನೆಲ್ಲ ತಿಳಿಸ್ತಾ ಇರ್ತಾರೆ. ಅದು ಗೊತ್ತಾಗಿ ಅವಳು ಇನ್ನಿಷ್ಟು ದುಃಖಿಸ್ತಾ ಕುಳಿತಿರ್ತಾಳೆ. ಆಗ ಅಲ್ಲಿರ್ತಕ್ಕಂಥ ಪಾರ್ವತಿ ದೇವಿಯ ಒಂದು ದಿವ್ಯ ಮೂರ್ತಿಯಲ್ಲಿ ಇರ್ತದ ಅನ್ನೋದನ್ನ ನಾವು ಈಗಾಗ್ಲೇ ಚರ್ಚೆ ಮಾಡಿದೀವಿ. ಆ ಮೂರ್ತಿ ಅದು ಒಂದು ಭೌತಿಕ ರೂಪವನ್ನ ಪಡೆದುಕೊಂಡು ಬಂದು ಚಂದ್ರಿಕಾಳ ಕೈ ಹಿಡಿದು, ಮಗಳೇ, ಸೀತಾಮಾತೆ ಬಂದಿದ್ದಾಳೆ, ನಿನಗೆ ಸಾಂತ್ವನ ಮಾಡ್ಲಿಕ್ಕೆ ಸೀತಾಮಾತೆ ಬಂದಿದ್ದಾಳೆ, ಅವಳ ಸಹಾಯವನ್ನ ನೀನು ತೆಗೆದುಕೋ ಅಂತ ಹೇಳಿ ಹೇಳ್ತಾರೆ. ಆಗ ಹೊರಳಿ ನೋಡ್ತಾಳೆ. ಆಗ ಸೀತಾಮಾತೆ ಸೂಕ್ಷ್ಮ ಶರೀರದಲ್ಲಿ ನಿಂತಿರೋದು ಗೊತ್ತಾಗುತ್ತೆ. ಅವಳ ಮಾತುಗಳು ಕೂಡ ಅವಳಿಗೆ ಕೇಳಿಸ್ತವೆ. ಆಗ ಸೀತಾಮಾತೆ ಹೇಳ್ತಾಳೆ, ಅವಳಿಗೆ ಸಾಂತ್ವನ ಹೇಳಿ, ಯೋಚಿಸಬೇಡ, ನಿನ್ನ ಗಂಡನ ಕರ್ಮಕ್ಕೆ ಶ್ರೀರಾಮಚಂದ್ರ ಈಗಾಗಲೇ ಅವನಿಗೆ ಸಂಸ್ಕಾರ ಮಾಡಿ ಮುಕ್ತಿಯನ್ನ ಕೊಟ್ಟಿದ್ದಾನೆ. ನಿನ್ನ ಗಂಡ ಇಷ್ಟೆಲ್ಲ ತೊಂದರೆಯನ್ನು ಅನುಭವಿಸಿದ್ರು ಕೂಡ ಅವನು ಒಳ್ಳೆಯ ಕೆಲಸವನ್ನ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸದಿಂದಾಗಿ ಶ್ರೀರಾಮಚಂದ್ರನಂಥವರ ಕೈಯಿಂದ ಸಂಸ್ಕಾರವನ್ನ ಮಾಡ್ಕೊಳ್ತಕ್ಕಂಥ ಒಂದು ಸೌಭಾಗ್ಯವನ್ನ ಅವನು ಪಡೆದಿದ್ದಾನೆ. ಹೀಗಾಗಿ ಅವನಿಗೆ ಮುಕ್ತಿ ಸಿಕ್ಕಿದೆ. ಅವನ ಕರ್ಮಕ್ಕೆ ಅನುಸಾರವಾಗಿ ಅವನಿಗೆ ಮುಕ್ತಿಯನ್ನ ದಯಪಾಲಿಸಿದ್ದಾನೆ. ಹೀಗಾಗಿ ಚಿಂತಿಸಬೇಡ. ಈಗ ನೀನು ಚಿಂತಿಸಬೇಕಾಗಿರೋದು ನಿನ್ನನ್ನು ಕುರಿತಂತೆ. ನೀನೇನು ಮಾಡ್ಬೇಕಂತ ಇದ್ದೀಯಾ? ನೀನು ಒಬ್ಬ ಋಷಿಯಾಗಿ ಸಾಧನೆಯನ್ನ ಮುಂದುವರಿಸ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀಯಲ್ಲ, ಅದನ್ನ ನೀನು ಮುಂದುವರಿಸ್ತಾ ಹೋಗು, ಚಿಂತಿಸಬೇಡ ಅಂತ ಹೇಳಿ ಹೇಳ್ತಾಳೆ. ಆಗ ಚಂದ್ರಿಕಾ ಹೇಳ್ತಾಳೆ, ಮಾತೆ, ಅವನಿಲ್ಲದ ಬದುಕು ನನಗೆ ಬೇಸರ ಆಗಿದೆ ಅಮ್ಮ, ನನಗೆ ತುಂಬಾ ಬೇಸರ ಆಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಎಲ್ಲದರ ಹೊರತಾಗಿಯೂ ನಾನು ಅವನನ್ನ ಈಗಲೂ ಪ್ರೀತಿಸುತ್ತೇನೆ ಅಂತ ಹೇಳಿ ಚಂದ್ರಿಕಾ ಹೇಳ್ತಾಳೆ. ಆಗ ಸೀತಾಮಾತೆ ಹೇಳ್ತಾಳೆ, ಉತ್ತಮ ಪರಿಸ್ಥಿತಿಗಳಲ್ಲಿ ನೀನು ಅವನನ್ನು ಮತ್ತೆ ಭೇಟಿಯಾಗುವೆ. ಈಗ ಮಾತ್ರ ಅದಕ್ಕೆ ನೀನು ತಡಿಬೇಡ. ಇನ್ನು ಒಳ್ಳೆಯ ಪರಿಸ್ಥಿತಿಯಲ್ಲಿ ನೀನು ಅವನನ್ನ ಭೇಟಿಯಾಗ್ತೀಯ. ಈಗ ನೀನು ಪ್ರಗತಿ ಸಾಧಿಸ್ಬೇಕಾದ್ರೆ ನಿನ್ನ ಮೋಹವನ್ನು ನೀನು ತೊರೆಯಲೇಬೇಕು. ರಾಮನು ಈಗಾಗಲೇ ಅವನ ದುಃಖಗಳಿಂದ ಅವನನ್ನ ಬಿಡುಗಡೆ ಮಾಡಿದ್ದಾನೆ, ಅವನಿಗೆ ಮುಕ್ತಿಯನ್ನ ದಯಪಾಲಿಸಿದ್ದಾನೆ. ಅದರಿಂದ ಅವನನ್ನ ತಡಿಬೇಡ. ಈಗ ನೀನು ನಿನ್ನ ಸಾಧನೆ ಪ್ರಗತಿಯಲ್ಲಿ ಸಾಗಬೇಕಾಗಿತ್ತು ಅಂತಂದ್ರೆ ನೀನು ಅವನ ಮೋಹವನ್ನ ತೊರೆಯಲೇಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಚಂದ್ರಿಕಾ ಕೇಳ್ತಾಳೆ, ಹಾಗಾದ್ರೆ ಆ ದುಷ್ಟ ಮಹಿಳೆ ಅವಳು ಶಿಕ್ಷೆ ಇಲ್ಲದೇನೆ ಹೋಗ್ತಾಳೇನೋ? ನನ್ನ ಗಂಡನ ಸಾವಿಗೆ ಕಾರಣವಾಗಿರ್ತಕ್ಕಂಥ ಆ ದುಷ್ಟ ಮಹಿಳೆಯ ಮಾಯಾವಿ ಅವಳು ಶಿಕ್ಷೆ ಇಲ್ಲದೆ ಹಾಗೆ ಹೋಗ್ತಾಳೇನೋ ಅಂತ ಹೇಳಿ ಚಂದ್ರಿಕಾ ಕೇಳ್ತಾಳ. ಆಗ ಸೀತಾಮಾತೆ ಹೇಳ್ತಾಳ, ಇಲ್ಲ, ಯಾರೋ ತಮ್ಮ ಕರ್ಮಗಳಿಂದ ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವಳ ಕರ್ಮಕ್ಕೆ ಅನುಸಾರವಾಗಿ ಅವಳಿಗೂ ಕೂಡ ಪ್ರತಿಫಲಗಳು ಸಿಗ್ತಾವು, ಅದನ್ನ ನೀನು ಚಿಂತಿಸಬೇಡ ಅಂತ ಹೇಳಿ ಹೇಳ್ತಾಳೆ. ಹೇಳಿ ತನ್ನಲ್ಲಿರ್ತಕ್ಕಂಥ ಧ್ಯಾನದ ಶಕ್ತಿಯನ್ನ ಚಂದ್ರಿಕಾಗೆ ಕೊಡ್ತಾಳೆ. ನಿನಗೆ ಸಹಾಯ ಆಗ್ಲಿ ಅಂತ ಹೇಳಿ ತನ್ನಲ್ಲಿರ್ತಕ್ಕಂಥ ಧ್ಯಾನ ಶಕ್ತಿಯನ್ನ ಅವಳಿಗೆ ಧಾರೆ ಎರೆದು ಕೊನೆಯದಾಗಿ ಅವಳಿಗೆ ಪ್ರೇಮ ಪೂರ್ಣವಾಗಿರ್ತಕ್ಕಂಥ ಒಂದು ದೃಷ್ಟಿಯನ್ನ ಬೀರಿ ಮಾತೆ ತನ್ನನ್ನು ತಾನು ಪುನಃ ದೇಹಕ್ಕೆ ಎಳೆಯಲ್ಪಡುತ್ತಾಳೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಮತ್ತೆ ತನ್ನ ಭೌತಿಕ ಶರೀರಕ್ಕೆ ಅವಳು ಹೋಗ್ತಾಳೆ, ಅಲ್ಲಿಂದ ಅದೃಶ್ಯ ಆಗ್ತಾಳೆ, ಮರಳಿ ತನ್ನ ದೇಹಕ್ಕೆ ಬರ್ತಾಳೆ ಅಂತ ಹೇಳಿ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಪಂಚವಟಿಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಗಳಿಂದ ಸೀತೆ ತುಂಬಾ ಹಿಂಸೆಯನ್ನ ಅನುಭವಿಸ್ತಾ ಇರ್ತಾಳೆ. ಇದೇ ಪರಿಸ್ಥಿತಿಯಲ್ಲಿದ್ದಾಗ ರಾಮ ಲಕ್ಷ್ಮಣರು ಆ ಹಳ್ಳಿಯ ಜನರ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಹೋಗಿರ್ತಾರೆ. ಅಲ್ಲಿ ಅನೇಕ ರಾಕ್ಷಸರ ಜೊತೆಗೆ ಯುದ್ಧ ಮಾಡಿ ಹೋರಾಟ ಮಾಡಿ ಗಾಯಗೊಂಡು ಸಣ್ಣ ಪುಟ್ಟ ಗಾಯಗಳು ರಾಮನಿಗೆ ಆಗಿರ್ತವೆ, ಲಕ್ಷ್ಮಣನಿಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಗಾಯಗಳೇ ಆಗಿರ್ತಾವು. ಅವರು ಬಂದಾಗ ಅವರ ಒಂದು ಶುಶ್ರೂಷೆಯನ್ನ ಮಾಡ್ತಾ ಸೀತಾಮಾತೆ ಅದರಲ್ಲಿ ತೊಡಗ್ತಾಳೆ. ಈ ಯಾವ ವಿಷಯಗಳನ್ನು ಅವರ ಎದುರು ಪ್ರಸ್ತಾಪ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಹೀಗೆ ಮತ್ತೊಂದೆರಡು ದಿವಸಗಳು ಕಳೆದಾಗ ಒಂದು ದಿವಸ ಮನೆ ಕುಟೀರದಲ್ಲಿ ನೀರು ಖಾಲಿಯಾಗಿರುತ್ತೆ. ನೀರು ತಗೊಂಡು ಬರೋಣ ಅಂತ ಹೇಳಿ ಗೋದಾವರಿಯ ತಟಕ್ಕೆ ಅವಳು ಹೋಗ್ತಾಳ. ಆಗ ಏನೋ ಒಂದು ಸುಂದರವಾಗಿರ್ತಕ್ಕಂತಹ ಪರಿಮಳ, ಅತ್ಯಂತ ಸುಗಂಧ ಭರಿತವಾಗಿರ್ತಕ್ಕಂತಹ ಒಂದು ಸುವಾಸನೆಯಲ್ಲಿ ಬರ್ತಾ ಇರುತ್ತೆ. ಇದೇನಿದು ಹೊಸ ಸುವಾಸನೆ ಇದೆ, ಎಷ್ಟು ಸುಂದರವಾಗಿದೆ, ಎಷ್ಟು ಮಧುರವಾಗಿದೆ, ಇದೇನೋ ಗೋದಾವರಿ ನದಿಗೆ ಅವಳು ಮಗಳು ಅಂತ ಹೇಳಿ ಕರೀತಾ ಇರ್ತಾಳೆ. ನನ್ನ ಮಗಳು ನನಗಾಗಿ ಏನಾದ್ರೂ ಹೊಸ ಪುಷ್ಪವನ್ನ ಸಿದ್ಧ ಮಾಡಿದಾಳೋ ಅಥವಾ ಹೊಸ ಸುಗಂಧ ಭರಿತವಾಗಿರ್ತಕ್ಕಂಥ ಈ ಗಿಡ ಮೂಲಿಕೆಗಳನ್ನ ಸಿದ್ಧ ಮಾಡಿದಾಳೋ ಅಂತ ಹೇಳಿ ಆ ಕಡೆ ಈ ಕಡೆ ಎಲ್ಲ ಕಡೆಗೂ ನೋಡ್ತಾಳೆ. ಅಷ್ಟರಲ್ಲಿ ಗೋದಾವರಿ ಮಾತೆ ಪ್ರತ್ಯಕ್ಷ ಆಗಿ ಹೇಳ್ತಾಳೆ, ಮಾತೆ ಎಚ್ಚರ, ಅಪಾಯ ಹತ್ತಿರದಲ್ಲಿನೇ ಇದೆ, ಎಚ್ಚರ ಅಂತ ಹೇಳ್ತಾಳೆ.
ಮಾತೆ ಎಚ್ಚರ, ಅಪಾಯ ಹತ್ತಿರದಲ್ಲಿನೇ ಇದೆ, ಎಚ್ಚರ ಅಂತ ಹೇಳ್ತಾಳ. ಆವಾಗ ಸೀತೆಗೆ ತಿಳಿಯುತ್ತೆ, ಓ ಈ ಪರಿಮಳ ಯಾವ ಪುಷ್ಪದ್ದು ಅಲ್ಲ, ಆ ಮಾಯಾವಿ ಮಹಿಳೆಯದು, ಮಾಯಾವಿ ಹೆಣ್ಣಿನದು ಅಂತ ಹೇಳಿ ಅವಳಿಗೆ ಗೊತ್ತಾಗತ್ತೆ. ಹೀಗಾಗಿ ಅದನ್ನ ಗಮನಿಸಿ ತಾನು ಎಚ್ಚರಿಕೆಯಿಂದ ಬೇಗ ಬೇಗನೆ ಗುಡಿಸಲಿನ ಕಡೆಗೆ ಸೇರ್ಕೊಳ್ತಾಳೆ, ಕುಟೀರವನ್ನ ಸೇರ್ಕೊಳ್ತಾಳೆ. ಇಲ್ಲಿಗೆ ಸೋಮ ಕಥೆಯನ್ನ ನಿಲ್ಲಿಸ್ತಾಳೆ. ಈ ಹಂತ ಬಂದಾಗ ಸೋಮ ತುಂಬಾ ಭಾವಪರವಶಳಾಗ್ತಾಳೆ. ಯಾಕಂದ್ರೆ ಇನ್ನ ಮುಂದಿನ ಕಥೆ, ಲಂಕೆಯ ಕಥೆ ಶುರು ಆಗುತ್ತೆ. ಅದು ಅತ್ಯಂತ ಮಾತೆ ಪಟ್ಟಿರ್ತಕ್ಕಂಥ ಅತೀವ ಕಷ್ಟ, ಅತೀವ ದುಃಖ, ನೋವು, ತ್ಯಾಗ ಈ ಕಥೆ ಇರುತ್ತೆ. ಹೀಗಾಗಿ ಇಲ್ಲಿ ಪ್ರತಿ ಸರಿ ಇದನ್ನ ಕೇಳಿದವರೆಲ್ಲರೂ ಹೇಳ್ತಾ ಇರ್ತಾರೆ, ಈ ಭಾಗ ಬಂದ ಕೂಡ್ಲೆ ಸೋಮ ಕಥೆಯನ್ನ ನಿಲ್ಲಿಸ್ತಾಳೆ. ಇಲ್ಲ, ನನಗಿನ್ನೂ ಆಗೋದಿಲ್ಲ, 5 ನಿಮಿಷ ವಿಶ್ರಾಂತಿ ತೆಗೆದುಕೊಂಡು ಮುಂದುವರಿಸೋಣ ಅಂತಂದಾಗ ಅಲ್ಲಿ ನೆರೆದಿರ್ತಕ್ಕಂಥ ಋಷಿಗಳು ಮತ್ತು ಅನಸೂಯ ಮತ್ತು ಅವಳ ತಾಯಿ ಅವರೆಲ್ಲರೂ, ಇಲ್ಲ ನೀವು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ, ನಾವು ಇವತ್ತಿನ ಕಥೆಯನ್ನ ಇಲ್ಲಿಗೆ ಮುಗಿಸಿ ನಾವು ಮತ್ತೆ ನಾಳೆ ಬರ್ತೇವೆ ಅಂತ ಹೇಳಿ ಹೇಳ್ತಾರೆ. ಹೀಗಾಗಿ ಮುಂದಿನ ಕಥೆಯನ್ನ ನಾವು ಕೂಡ ನಾಳೆ ನೋಡೋಣ. ಇವತ್ತಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಾವಿವತ್ತು ಧ್ಯಾನಕ್ಕೆ ಸಿದ್ಧರಾಗೋಣ. ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತುಕೊಂಡಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿಕೊಳ್ಳಿ. ಕನ್ನಡಕವನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ಕೊಡಮೊಟ್ಟು, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂತರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಮಹರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಮಹರ್ಷಿಗಳ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಶ್ವಾಸವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಉಸಿರನ್ನ ಒಳಗೆ ತೆಗೆದುಕೊಂಡಾಗ
ತಂಪು ಅನುಭವವಾಗುತ್ತೆ. ಹೊರಗೆ ಬಿಟ್ಟಾಗ ಬಿಸಿ ಅನುಭವ ಆಗುತ್ತೆ. ಇದನ್ನು ಗಮನಿಸಿ ಮಾಸ್ಟರ್ಸ್, ಗಮನಿಸಿ. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಮತ್ತೆ ಶ್ವಾಸದ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಯಾವಾಗ ನಾವು ಶ್ವಾಸದ ಮೇಲೆ ನಮ್ಮ ಸಂಪೂರ್ಣ ಗಮನವನ್ನು ಹರಿಸುತ್ತೇವೆಯೋ ಆವಾಗ ಆಲೋಚನೆಗಳು ಬರುವುದಿಲ್ಲ. ಆಲೋಚನೆಗಳು ಶೂನ್ಯವಾದಾಗ ಮನಸ್ಸು ಶಾಂತವಾಗುತ್ತೆ, ಧ್ಯಾನ ಸಿದ್ಧಿಸುತ್ತವೆ. ಒಂದೊಂದು ಉಸಿರು ಬಿಡದಂತೆ ಗಮನಿಸಿ ಮಾಸ್ಟರ್ಸ್. ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ನಮ್ಮ ಧ್ಯಾನ ಬಿಂದು, ಅದುವೇ ನಮ್ಮ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ನಮ್ಮ ಒಳ ಜಗತ್ತಿನ ಹೆಬ್ಬಾಗಿಲು ನಮಗಾಗಿ ತೆರೆಯುತ್ತದೆ ಮಾಸ್ಟರ್ಸ್. ಪ್ರವೇಶಿಸಿ, ಅನುಭವಿಸಿ. ಆಲಿಸಿ, ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ನಿಮ್ಮ ಹೃದಯದ ಬಡಿತವನ್ನು ಸ್ಪಷ್ಟವಾಗಿ ಆಲಿಸಿ. ನಿಮ್ಮ ರಕ್ತ ಪರಿಚಲನೆಯನ್ನು ಆಲಿಸಿ. ಉಸಿರಾಟದ ಏರಿಳಿತವನ್ನು ಆಲಿಸಿ ಮಾಸ್ಟರ್ಸ್. ಕನಿಷ್ಠ ಜೀರುಂಡೆಯ ನಾದವನ್ನು ಆಲಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆ ಸಲ್ಲಿಸುತ್ತಿರುವ ಜೀರುಂಡೆಗಳ ನಾದವನ್ನು ಆಲಿಸಿ. ಘಂಟಾನಾದವನ್ನು ಆಲಿಸಿ. ಓಂಕಾರ ನಾದವನ್ನು ಆಲಿಸಿ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಉಸಿರೆಂಬ ಗುರುವಿನ ಸಹಾಯದಿಂದ ಆತ್ಮನೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಿರಲಿ ಮಾಸ್ಟರ್ಸ್. ನಮ್ಮ ಗಮ್ಯ, ನಮ್ಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ನಮ್ಮ ಪಯಣ ನಿರಂತರವಾಗಿ ಆ ಎಡೆಗೆ ಸಾಗಲಿ ಮಾಸ್ಟರ್ಸ್. ಧ್ಯಾನ ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಒಂದು ಬೇಳೆ ಆಕಾರದಲ್ಲಿ ಬಂದು ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. 3ನೇ ಕಣ್ಣು ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗೆ ಗೋಚರಿಸುತ್ತವೆ ಮಾಸ್ಟರ್ಸ್. ಅನುಭವಿಸಿ, ನೋಡಿ, ಆನಂದಿಸಿ. ಆಳವಾದ ಧ್ಯಾನವೆಂಬ
ಅಮೃತವನ್ನ ಸೇವಿಸಿರಿ ಮಾಸ್ಟರ್ಸ್, ಅನುಭವಿಸಿ, ಆಹ್ಲಾದಿಸಿ, ಆನಂದ ಪರಮಾನಂದವನ್ನ ಪಡೆಯಿರಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್.
ಕೊನೆಯ 1 ನಿಮಿಷ. ದಯವಿಟ್ಟು ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ಕೊಟ್ಟು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ನನ್ನೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಾ ಇದ್ರೆ ಮಾಡ್ಕೊಡ್ರಿ. ಸೀತಾಯಣ ರೀ ಮೇಡಮ್, ಬಹಳ ಚಂದ ಹೊಂಟದ. ಗಿರಿಜಾ ಮೇಡಮ್ ಹೇಳ್ರಿ. ನೀವ್ ಹೇಳದ್ ಅಲ್ಲ ಸೀತಾಯಣ ಬಹಳ ಚಂದ ಹೇಳಿಗತ್ತೀರಿ. ಅದು ಇರೋದು ಚಲೋ, ನೀವ್ ಹೇಳೋದು ಚಲೋ. ಆ ಸೋಮ ನಿಂದ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಿಂದ್ರಿಸಿದಂಗ ನೀವು ಅಲ್ಲೇ ನಿಂದ್ರಿಸ್ಬಿಟ್ರಿ. ಈಗ ನೆಕ್ಸ್ಟ್ ಈಗ ಮಂತ್ ಲಂಕಾದ್ ಶುರು ಆಗ್ತದ್ರಿ ಮೇಡಮ್. ಈಗ ಹೌದ್ರಿ. ಅದಕ್ಕೆ ಇವತ್ತು ಧ್ಯಾನದಾಗ ಫುಲ್ ಇದ್ರಾಗ ನಾ ಉಸಿರಾಟದ ಮೇಲೆ ಕಾನ್ಸಂಟ್ರೇಷನ್ ಇತ್ರಿ. ವಿಶೇಷ ಏನು ಹಂಗೇನ್ ಕಾಣಿಸ್ಲಿಲ್ಲ, ಬಟ್ ಫುಲ್ ಉಸಿರಾಟದ ಮೇಲೆ ಗಮನ ಇತ್ರಿ ಮೇಡಮ್. ಅಷ್ಟು ಅದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ರೀ ಮೇಡಮ್, ಹರಿಸಿದ್ರೆ ಡೀಪ್ ಇದೆಲ್ಲ ಆಗ್ತಾವ್ರಿ. ಮತ್ತೆ ಯಾರು ಹೇಳ್ತಾರ ಹೇಳಿ ಮೇಡಮ್. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಮಾತಾಡ್ತೀರಿ? ಹಲೋ ವಿಜಯಲಕ್ಷ್ಮಿ ಮೇಡಮ್ ಮಾತಾಡ್ತೀರಿ? ಚೆನ್ನಾಗೈತೆ ಮೇಡಮ್. ಇವತ್ತು ಬರೀ ಒಂಥರ ಗೋಲ್ಡನ್ ಲೈಟ್ ಏನೋ ಸ್ಟಾರ್ಸ್ ಕಂಡಂಗ ಆಗ್ತೈತಿ. ಎಷ್ಟೊಂದು ಸ್ಟಾರ್ಸ್. ಹೌದಲ್ರಿ ಮೇಡಮ್? ಓಕೆ. ಒಂಥರ ಈಗ ಮತ್ ಫುಲ್ ನನ್ ಬಾಡಿ ಫುಲ್ ಯೆಲ್ಲೋ ಲೈಟ್ ಇತ್ತು. ಓ ಬಹಳ ಚಲೋ. ಗೋಲ್ಡನ್ ಕಲರ್ ಅಂತಂದ್ರೆ ಬಹಳ ಹೈ ಎನರ್ಜಿ ಇರ್ತದ್ರಿ ಮೇಡಮ್. ಒಳ್ಳೆ ಅನುಭವ ರೀ ಮೇಡಮ್. ಓಕೆ. ಮತ್ತೇನು ಕಾಣಿಲ್ಲ ನನಗೆ, ಬರೀ ಸ್ಟಾರ್ಸ್ ಕಾಣಿಸ್ತು. ಆಯ್ತು ಮೇಡಮ್, ಆಯ್ತು. ಓಕೆ, ಗುಡ್ ಎಕ್ಸ್ಪೀರಿಯನ್ಸ್ ರೀ ಮೇಡಮ್. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೀತಾಯಣ ತುಂಬಾ ಚೆನ್ನಾಗ್ ಬಂತು. ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ವಿ. ನಾವು ಓದಿದಾಗಿಂದೇ ಬೇರೆ, ಈಗ ಕೇಳ್ತಾ ಇರೋದೇ ಬೇರೆ ಅನ್ಸುತ್ತೆ. ಹಂಗೆ ಆಗ್ತದ್ರಿ ಮೇಡಮ್. ಓದ್ದಾಗ ಏನೇನೋ ಅನಿಸ್ಬಿಡ್ತದೆ. ಅದು ಒಂದ್ ಇದಕ್ಕೆ ತಗೊಂಡು ಬಂದು ಅದು ಇದು ಮಾಡ್ಬೇಕಲ್ಲ. ಈಗ ನನಗೂ ಪರ್ಫೆಕ್ಟ್ ಆಗ್ಲಕತ್ತದ ಪೂರಾ. ನಾನು ಸುಮಾರು 4 ಸರಿ ಓದಿನ್ರಿ ಮೇಡಮ್ ಮೊದಲ. ಈಗರ ಒಂದೊಂದ್ ಅಧ್ಯಾಯ ಮತ್ತೆ ಬಹಳಷ್ಟು ಸರಿನ ರಿವಿಷನ್ ಆಗ್ಲಕತ್ತದ ನನಗೆ. ಹಿಂಗಾಗಿ ಒಂದ್ ಗ್ರಿಪ್ ಸಿಕ್ಕಂಗ ಆಗಿದೆ ಈಗ ಅದಕ್ಕ. ಎಷ್ಟು ಇನ್ಸೈಟ್ಸ್ ನೋಡ್ರಿ ಮೇಡಮ್, ಹೆಂಗ ಧ್ಯಾನಿಗಳಿಗೆ ಎಷ್ಟು ಇನ್ಸೈಟ್ಸ್ ಬಹಳ ಚಂದ ಅನಿಸ್ತದ್ರಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಶೇರ್ ಮಾಡ್ಕೊತೀರಿ? ಗಂಗಾ ಮಾತಾಡ್ತೀಮಾ? ಅದಾಳ ಇಲ್ಲ. ಹಲೋ ರೇಖಾ. ರೇಖಾ, ಅದೇ ಶೀತಾಯಣ ತುಂಬಾ ಚೆನ್ನಾಗ್ ಅನಿಸ್ತು.
ತುಂಬಾ ಎಫೆಕ್ಟ್ ಒಂಥರ ಖುಷಿ ಆಗ್ತಾ ಇತ್ತು. ಹ್ಮ್ ಆಮೇಲೆ ದಾನದೊಳಗ ಸ್ವಲ್ಪ ದೇವಿ ನನಗ ಮೊದಲ ಒಂದ್ ಬಹಳ ವರ್ಷಗಳ ಹಿಂದೆ ಹ್ಮ್ ತುಂಬಾ ಬೇಜಾರಾಗಿ ಮಲ್ಕೊಂಡಾಗ ಗಣೇಶ ಮತ್ ಒಮ್ಮೆ ನಾನು ಕನಸ್ನಾಗೆ ಅದು ಮನೆ ಬಿಟ್ಟು ಹೋಗ್ತೀನಿ ನಂಗೆ ಸಾಕಾಗ್ಯದಂತೇನೋ ಹೊರಟಿದ್ದೆ. ಹ್ಮ್ ಸಡನ್ ದೇವಿ ಗಣೇಶ ಕರ್ಕೊಂಬಂದ್ ದೇವಿ ಫುಲ್ ದೊಡ್ಡ ದೇವಿ ಬಾಗಲ್ದಾಗ ನಿಂತಿದ್ದಳು. ಹ್ಮ್ ಹ್ಮ್ ಒಳಗ್ ಬಂದು ವಯಸ್ಸಾದ ಮುದುಕಿ ಆಗಿ ನನಗೊಂದಿಷ್ಟೇನೋ ಸಜೆಷನ್ ಕೊಟ್ಟು ಮಾಯ ಆಗಿದ್ದಳು. ಹ್ಮ್ ಅದೇ ದೇವಿ ದೃಶ್ಯ ಬಂದಂಗ ಆಯ್ತು ಇವತ್ತ. ಅದ ಒಮ್ಮೆ ಕಣ್ಣಾ ನೀರ್ ಬಂದ್ಬಿಟ್ರು ನನಗ್. ಹೌದಾ? ಓಕೆ ಒಳ್ಳೆ ಅನುಭವಗಳು ದಿನನಿತ್ಯ ನೋಡಿ ಇಷ್ಟ ಹಾಫ್ ಅನ್ ಅವರ್ ಒಳಗೆ ಇಷ್ಟು ಒಳ್ಳೆ ಅನುಭವಗಳು ಆಗ್ಲಿಕತ್ತಾವ. ಬೇಕಾದ್ರೆ ಇವತ್ತ ಪೂರಾ ಕಣ್ಣಾ ನೀರ್ ಹೋದು ನನಗೆ. ಅದೊಂದು ಖುಷಿ ಆಗಿ ಅವಾಗ ಏನೋ ಒಂದ್ ಸ್ವಲ್ಪ ನನಗ್ ಬೇಜಾರದಲ್ಲಿ ಇದ್ದೆ, ಕಷ್ಟದಾಗ ಬಂದು ನನಗ ಧೈರ್ಯ ಹೇಳಿ ಇವಾಗ ಒಂದು ಮತ್ತೆ ಇದಾಯ್ತಲ್ಲ ಅಂತ ತುಂಬಾ ಇದಾಯ್ತು ನನಗ್. ಓಕೆ ಖುಷಿ ಆಯ್ತು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಮೇಡಮ್ ಶೋಭಾ ಮೇಡಮ್ ಮಾತಾಡ್ತೀರಿ? ಹಲೋ ಹಲೋ, ಇನ್ನೂ 5 ನಿಮಿಷ ಇದೆ. ಯಾರಾದ್ರೂ ಮತ್ತೆ ಶೇರ್ ಮಾಡ್ಕೊಳ್ತೀರ ಮಾಡ್ಕೊಳ್ಬಹುದು. ಶೋಭಾ ಮೇಡಮ್ ಅವ್ರಿಗೆ ಬರ್ತಾನೆ ಇಲ್ಲ. ಏನ್ರಿ ಮೇಡಮ್? ಧ್ಯಾನ ಶೋಭಾ ಶೋಭಾ ಮೇಡಮ್ ಮೇಡಮ್ ಅವರು ಪೂರಾ ಧ್ಯಾನ ಒಳಗ್ ಹೋಗ್ಬಿಟ್ಟಿದಾರ ಅವ್ರು. ಹೌದ್ರಿ, ಅವ್ರ ಒಳಗ್ ಹೋಗ್ಬಿಡ್ತಾರ್ರಿ ಅವ್ರು. ಅದೇ ಹೇಳಿದ್ರು ನನ್ಗೆ ಎಷ್ಟ್ ಸಲ ಹೇಳಿದ್ರು, ನೀವ್ ಹೇಳಿದ್ ಏನೋ ನನಗ್ ಕೇಳಿಸ್ತಾ ಇಲ್ಲ, ನಾನ್ ಒಳಗ್ ಹೋಗಿರ್ತೀನಿ ಅಂತ ಹೇಳಿಕತ್ತಾರ ಅವ್ರು. ಸ್ವಲ್ಪ ಡೀಪ್ ಹೋಗ್ಲಿಕತ್ತಾರ್ರಿ ಮೇಡಮ್ ಅವ್ರಿಗೆ. ಓಕೆ ಮೇಡಮ್, ಓಕೆ. ನಾಳೆ ಮತ್ತೆ ಭೇಟಿ ಆಗೋಣ ಮತ್ತೆ. ಅದೇ ಓಕೆ. ಧ್ಯಾನ ಡೀಪ್ ಹೋಗ್ಬಿಡ್ತಾನೆ, ನಾವ್ ಎಲ್ಲಿ ಹೋಗಿದ್ದೇವಂತೆ ಗೊತ್ತಾಗಂಗಿಲ್ಲ. ಹೌದು, ಒಮ್ಮೆ 5 ಮಿನಿಟ್ ಅಂದ್ಮೇಲೆ ತುಣುಕನ ಯಾರು ಎಚ್ಚರ ಆಗಿಬಿಡಕತ್ತೀನಿ. ಅವ್ರ ಮೇಡಮ್ ಅವ್ರಿಗೆ ಅದನ್ನು ಗೊತ್ತಾಗಂಗಿಲ್ಲ. ಸರೋಜಾನು ಅದೇ ಹೇಳ್ತಿದ್ರು. ನಿಮ್ದು ಗ್ರೂಪ್ ಒಂದ್ 5 ನಿಮಿಷ ಒಳಗೇನೆ ಹೋಗ್ಬಿಡ್ತೀವಿ ಪೂರಾ. ಅದೊಂಥರ ನಿದ್ದಿ ಬಂದಂಗ ಆಗ್ತದ, ಮತ್ತ ಅದ್ರಲ್ಲಿ ಏನೇನೋ ಆಗ್ಬಿಡ್ತಾವು, ಆಮೇಲೆ ಎಚ್ಚರ ಆಗ್ತದ. ವಿದಿನ್ ನೋ ಟೈಮ್ ಒಂದ್ಸಲ ಮತ್ತೆ ಹೊರಗ್ ಬಂದ್ರೆ ಮತ್ತೆ ಒಳಗ್ ಹೋಗಕ್ ಆಗಂಗಿಲ್ಲ, ಹಂಗ್ಬಿಡ್ತು. ಓಕೆ ಮಾ, ಓಕೆ ಓಕೆ ರೇಖಾ, ಓಕೆ ಓಕೆ, ಥ್ಯಾಂಕ್ ಯು. ನಾಳೆ ಮತ್ತೆ ಹೋಗೋಣ ಇನ್ನಷ್ಟು ಧ್ಯಾನ ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ.